ಅಕ್ಟೋಬರ್ 2, 2025 ಈ ಡೇಟ್ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿಗೆ ತುಂಬಾ ಮುಖ್ಯವಾಗಿದ್ದು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಂತಾರ ಚಾಪ್ಟರ್ 2 ಸಿನಿಮಾ ತಂಡದ ಪ್ರಕಾರ ಚಾಪ್ಟರ್ 1 ಇದೇ ಅಕ್ಟೋಬರ್ 2ಕ್ಕೆ ಬಿಡುಗಡೆ ಆಗ್ತಾ ಇದೆ. 100 ಕೋಟಿಗೂ ಹೆಚ್ಚಿನ ಬಜೆಟ್ ಇದಕ್ಕೆ ಖರ್ಚಾಗಿದೆ ಅನ್ನೋ ಟಾಕ್ ಎಲ್ಲ ಕಡೆ ಓಡಾಡ್ತಾ ಇದೆ. ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಫ್ ಕನ್ನಡ ಇಂಡಸ್ಟ್ರಿ. ಇನ್ನೇನು 20-25 ದಿನಕ್ಕೆ ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾ ಬಗ್ಗೆ ಹೊಸದಾಗಿ ಹೇಳಬೇಕಾಗಿರೋದು ಏನೂ ಇಲ್ಲ. ಆದರೆ ಈ ಕಾಂಟೆಂಟ್ ಮಾಡಬೇಕು ಅಂತ ಅನ್ಸೋದಕ್ಕೆ ಒಂದು ಕಾರಣ ಇದೆ. ಯೂಶಲಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂದರೆ ಅದಕ್ಕೆ ದೊಡ್ಡ ಮಟ್ಟದ ಪ್ರಚಾರ ಮುಖ್ಯ ಆಗುತ್ತೆ. ಅಂಥದ್ರಲ್ಲಿ ಕಾಂತಾರ ಬೇರೆ ಬೇರೆ ದೇಶದಲ್ಲಿ ಬಿಡುಗಡೆ ಆಗ್ತಾ ಇದೆ. ಪ್ರಪಂಚದಾದ್ಯಂತ ಸದ್ದು ಮಾಡೋದಕ್ಕೆ ಬರ್ತಾ ಇದೆ. ಇಷ್ಟೆಲ್ಲ ಹೈಪ್ ಕ್ರಿಯೇಟ್ ಮಾಡಿರೋ ಈ ಸಿನಿಮಾ ರಿಲೀಸ್ ಡೇಟ್ ಹತ್ತಿರ ಬಂದರೂ ಕೂಡ ಸಿನಿಮಾದಲ್ಲಿ ಏನಿದೆ ಅಂತ ಸ್ವಲ್ಪ ಕೂಡ ಹೊರಗಡೆ ಬಿಟ್ಟಿಲ್ಲ. ಯಾಕೆ? ಇದು ಪ್ರಮೋಷನಲ್ ಸ್ಟ್ರಾಟಜಿನಾ ಅಥವಾ ಥಿಯೇಟರ್ನಲ್ಲೇ ಎಲ್ಲ ಗೊತ್ತಾಗಬೇಕು ಅನ್ನೋ ಡೈರೆಕ್ಟರ್ಸ್ ಕ್ರಿಯೇಟಿವಿಟಿನ? ಸಿನಿಮಾ ಬಗ್ಗೆ ಏನೂ ರಿವೀಲ್ ಮಾಡದೇ ಇರೋದಕ್ಕೆ 2 ಕಾರಣ ಇರುತ್ತೆ. ಒಂದು, ಥಿಯೇಟರ್ನಲ್ಲಿ ಸಿಗೋವಂಥ ವಾವ್ ಮೂಮೆಂಟ್ಸ್ ಮಿಸ್ ಆಗುತ್ತೆ ಅಂತ. ಮತ್ತೊಂದು, ಸಿನಿಮಾ ಅನ್ಕೊಂಡ ಹಾಗೆ ಬರದೇ ಇದ್ದಾಗ. ಇಲ್ಲಿ ಕೆಲವೊಬ್ಬರಿಗೆ ಕಾಡ್ತಾ ಇರುವಂಥ ಅನುಮಾನ ಏನು ಅಂದರೆ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಿರೋ ರೇಂಜ್ಗೆ ಬಂದಿಲ್ವೇನೋ, ಅದಕ್ಕೆ ಏನೂ ರಿವೀಲ್ ಮಾಡಿಲ್ಲ ಅಂತ. ಈ ಅಭಿಪ್ರಾಯ ಹುಟ್ಟಿದ್ದು ಯಾಕೆ ಅಂದರೆ ಈಗ 3 ದಿನದ ಹಿಂದೆ 27 ಡೇಸ್ ಟು ಗೋ ಅಂತ ಒಂದು ಗ್ಲಿಮ್ಸನ್ನು ರಿಲೀಸ್ ಮಾಡಿದ್ರು. ಆದರೆ ಅದರಲ್ಲಿ ಇರೋದು ಎಲ್ಲ ಫಸ್ಟ್ ಚಾಪ್ಟರ್ನ ವಿಜುವಲ್ಸೇ. ಅದು ಅಲ್ಲದೆ ಒಂದಾದ ಮೇಲೆ ಒಂದು ಪೋಸ್ಟರ್ ಬಿಡ್ತಾ ಇದ್ದಾರೆ, ಮೇಕಿಂಗ್ ವಿಡಿಯೋಸ್ ಬಿಡ್ತಾ ಇದ್ದಾರೆ. ಆದರೆ ಸಿನಿಮಾ ವಿಜುವಲ್ಸ್ ಆಗಲಿ ಪ್ರಾಪರ್ ಟೀಸರ್ ಆಗಲಿ ಯಾವುದನ್ನು ಕೂಡ ಬಿಟ್ಟಿಲ್ಲ. ಇದೇ ಕಾರಣಕ್ಕೆ ಸಿನಿಮಾ ಅಂದ್ಕೊಂಡ ಹಾಗೆ ಬಂದಿಲ್ಲ ಅನ್ನೋ ಗಾಳಿ ಸುದ್ದಿ ಕೆಲವು ಕಡೆ ಓಡಾಡ್ತಾ ಇದೆ. ಇನ್ನು ಶೂಟಿಂಗ್ ಟೈಮ್ನಲ್ಲೇ ಸಾಕಷ್ಟು ಸಾವು ನೋವು ಆಗಿತ್ತು. ಈ ಸಿನಿಮಾ ಮಾಡ್ತಾ ಇರೋದು ದೈವಕ್ಕೆ ಇಷ್ಟ ಇರಲಿಲ್ಲ, ಆದರೂ ಮುಂದುವರಿಸಿದ್ರು. ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ ಅಂತ ಗಾಸಿಪ್ ಹುಟ್ಕೊಂಡಿದೆ. ಆದರೆ ನನ್ನ ಅಭಿಪ್ರಾಯ ಹೇಳೋದಾದರೆ ರಿಷಬ್ ಶೆಟ್ಟಿ ಈಸ್ ಅ ಪರ್ಫೆಕ್ಟ್ ಫಿಲ್ಮ್ ಮೇಕರ್. ಯಾವುದಕ್ಕೆ ಏನು ಬೇಕು, ಎಷ್ಟು ಬೇಕು, ಎಲ್ಲ ಜಜ್ಮೆಂಟ್ ಅವ್ರಿಗಿದೆ. ಸಿನಿಮಾ ಬಗ್ಗೆ ಏನೂ ರಿವೀಲ್ ಮಾಡದೇ ಇರೋದು ಅವರ ಪ್ರಮೋಷನಲ್ ಸ್ಟ್ರಾಟಜಿ ಅಂತ ನನಗನ್ನಿಸ್ತು. ಈ ಸಿನಿಮಾದ ಕಾಸ್ಟ್ಯೂಮ್ ಬಜೆಟ್ ಮೊದಲನೇ ಚಾಪ್ಟರ್ನ ಟೋಟಲ್ ಬಜೆಟ್ ಅಷ್ಟಾಗಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಹೊಂಬಾಳೆ ಫಿಲ್ಮ್ಸ್ ಅಂತ ಸಂಸ್ಥೆ ಇದ್ರ ಮೇಲೆ ಅಷ್ಟೊಂದು ಇನ್ವೆಸ್ಟ್ ಮಾಡಿದೆ ಅಂದರೆ ಸಿನಿಮಾ ಅಂದ್ಕೊಂಡ ಹಾಗೆ ಚೆನ್ನಾಗಾಗಿದೆ ಅಂತಾನೆ ಅರ್ಥ. ಈಗಾಗಲೇ ಬಿಟ್ಟಿರುವಂತಹ ರ್ಯಾಪಪ್ ವಿಡಿಯೋ ಇದರ ಮೇಕಿಂಗ್ ಕ್ವಾಲಿಟಿ ಅದ್ಭುತವಾಗಿದೆ ಅಂತ ತೋರಿಸ್ಕೊಟ್ಟಿದೆ. ಹಾಗಾಗಿ ನನ್ನ ಕೇಳೋದಾದರೆ ಕಾಂತಾರ ಮೇಲೆ ಯಾವ ನೆಗೆಟಿವ್ ಒಪಿನಿಯನ್ ಇಟ್ಕೊಳ್ಳೋದು ಬೇಡ, ಪಾಸಿಟಿವ್ ಆಗಿರೋಣ. ಟ್ರೇಲರ್ ಬಂದ ಮೇಲೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಸಿನಿಮಾ ಬಂದ ಮೇಲೆ ಗಾಸಿಪ್ಸ್ಗೆ ತಾನಾಗೇ ಬ್ರೇಕ್ ಬೀಳುತ್ತೆ. ಸೊ ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್ ಫಾರ್ ಕಾಂತಾರ.